ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನನ್ನ ಹೆಸರು ಇಮ್ರಾನ್ ಖಾನ್, ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್. ಈ ವಿಡಿಯೋದ್ರಲ್ಲಿ ನಿಮ್ಗೆ ಬ್ರಷ್ ಕಟರ್ಸ್ ತೋರ್ಸಕ್ಕೆ ಇಷ್ಟ ಪಡ್ತಾ ಇದೀನಿ ಸರ್. ಸುಮಾರು ಒಂದು 7-8 ವೆರೈಟೀಸ್ ಅಲ್ಲಿ ಇಟ್ಕೊಂಡಿದೀನಿ. ಅದರಲ್ಲಿ ಲೇಡೀಸ್ ಯಾವ್ದು ಆಪರೇಟ್ ಮಾಡ್ಬೋದು, ಜೆಂಟ್ಸ್ ಯಾವ್ದು ಆಪರೇಟ್ ಮಾಡ್ಬೋದು, ಈಸಿ ಸುಲಭ ಯಾವ ತರ ಇದೆ, ಮತ್ತೆ ಕಮರ್ಷಿಯಲ್ ಯಾವ ತರ ಕೆಲಸ ಮಾಡ್ಕೊಳ್ಬಹುದು, ನಮ್ ತೋಟಕ್ಕೆ ಯಾವ ತರ ಮಷಿನ್ ನಮ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು 52 cc ಅಂದ್ರೆ 2.5 HP 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 1 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲೀಟರ್ ಪೆಟ್ರೋಲ್ಗೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ಮೈಲೇಜ್ ಅಷ್ಟು ಬರುತ್ತೆ ಸರ್. ಮೇಂಟೆನೆನ್ಸ್ ಏನು ಇಲ್ಲ ಸರ್. ಗ್ರೀಸು ಆಯಿಲ್ ಏನು ಹಾಕೋದ ಅವಶ್ಯಕತೆ ಇಲ್ಲ. ಆಯಿಲ್ ಮಿಕ್ಸ್ ಪೆಟ್ರೋಲ್ ಒಂದ್ ಹಾಕೊಂಡ್ರೆ ಮಷಿನ್ ನಾನ್ ಸ್ಟಾಪ್ ಆಗಿ ಓಡ್ತಾ ಇರುತ್ತೆ. ಬರೇ 9,000 ರೂಪಾಯಿಗೆ ಈ ಕ್ವಾಲಿಟಿ ಆಗಿರುವ 52 cc 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ನಿಮ್ ತಾಲೂಕ್ವರೆಗೂ ಕಳ್ಸಿಕೊಡ್ತಾ ಇದೀನಿ ಸರ್. ಇಲ್ಲಿ ನಮ್ಮ ಅಕ್ಕಪಕ್ಕ ಪಾರ್ಕ್ ಗಳಿದಾವೆ, ಫ್ಯಾಕ್ಟ್ರೀಸ್ ಗಳಿದಾವೆ, ಅಲ್ಲಿ ಕಮರ್ಷಿಯಲ್ ಕೇಳ್ತಾರೆ. ಅವ್ರಿಗೆ ನಾನು ಇದು HCH ಬ್ರ್ಯಾಂಡ್ ಅಲ್ಲಿ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. G45 ಮಾಡೆಲ್ ಅದು 2 ಗಂಟೆ ಮೈಲೇಜ್ ಬರುತ್ತೆ. ಹೆವಿ ರಫ್ ಅಂಡ್ ಟಫ್ ಆಗಿದೆ. 20,000 ರೂಪಾಯಿ ಕಮರ್ಷಿಯಲ್ ಗೆ ಆಗುತ್ತೆ. ಓಕೆ. ಫೈಬರ್ ಹ್ಯಾಂಡಲ್ ಫಿಟ್ಟಿಂಗ್ ಬಂದಿದೆ. ಇವೆಲ್ಲ ಅಲ್ಯೂಮಿನಿಯಂ ಬಂದಿದೆ. ಫೈಬರ್ ಹ್ಯಾಂಡಲ್ ಫಿಟ್ಟಿಂಗ್ ಮನುಷ್ಯ ಎದ್ದು ಇದ್ರ ಮೇಲೆ ನಿಂತ್ಕೊಂಡ್ರು ಕಟ್ ಆಗಲ್ಲ ಸರ್. ಅದ್ ಬಂದು ಕಮರ್ಷಿಯಲ್ ಏನಕ್ಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಇದೆ ಅಲ್ಲ ಸರ್. CC ಕ್ಯೂಬಿಕ್ ಕೆಪಾಸಿಟಿ, ಬೋರ್, ಸಿಲಿಂಡರ್, ಪಿಸ್ಟನ್, ಕ್ರ್ಯಾಂಕ್, ಕ್ಲಚ್, ಶಾಫ್ಟ್, ಗೇರ್ ಬಾಕ್ಸ್, ಪ್ರತಿ ಒಂದು ಐಟಮ್ ದ್ರಲ್ಲೂ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದೆಲ್ಲ ನೋಡಿ ಕ್ವಾಲಿಟಿ ಅಪ್ಗ್ರೇಡ್ ಆಗಿದಾವೆ. ಆಯ್ತಾ? ಅಪ್ಗ್ರೇಡ್ ಅಂತ ಹೇಳಿದ್ರೆ ಹೆವಿ ಗೇಜ್ ಅಲ್ಲಿ ಥಿಕ್ನೆಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಕಮರ್ಷಿಯಲ್ ಅಂದ್ರೆ ಒಂದ್ಸಲಿ ಸ್ಟಾರ್ಟ್ ಐತೆ ಅಂದ್ರೆ ರಫ್ ಆಗಿ ಹೊಡಿತಾ ಹೋಗ್ತಾ ಇರ್ಬೇಕು. ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಸರ್. 2 ಸ್ಟ್ರೋಕ್ 9,000 ರೂಪಾಯಿ ಆದ್ಮೇಲೆ ಪರ್ಸನಲ್ ತೋಟಕ್ಕೆ ಈ ಮಷೀನ್ 13,000 ರೂಪಾಯಿಗೆ ಸಿಗುತ್ತೆ. ಮತ್ತೆ ಇದು ICS ಮಾಡೆಲ್ ಬರುತ್ತೆ ಬ್ರಷ್ ಕಟರ್. ಇದಕ್ಕೆ 15,000 ರೂಪಾಯಿ ಆಗುತ್ತೆ. ನೋಡಿ, ಈ ಮಾಡೆಲ್ ನಿಲ್ಸಿರೋದಿಲ್ಲಿ GX35 4 ಸ್ಟ್ರೋಕ್ ಅಲ್ಲಿ ಬರುತ್ತಿದ್ದು. ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕೋದ್ ಅವಶ್ಯಕತೆ ಇರಲ್ಲ. ಅಂದ್ರೆ ಇದಕ್ಕೆ ಒಂದ್ಸಲಿ ನೀವು ಆಯಿಲ್ ಹಾಕಿದ್ರೆ ಆರಾಮಾಗಿ 10 ಗಂಟೆ ಆಯಿಲ್ ಚೇಂಜ್ ಮಾಡೋದ್ ಅವಶ್ಯಕತೆ ಇಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಈಸಿ ಇರುತ್ತೆ. ಲೇಡೀಸ್ ಬೇಕಂದ್ರೂ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಇಂಜಿನ್ ಸ್ಮೂತ್ ಆಗಿರುತ್ತೆ. ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ. ಏನಕ್ಕೆ ಅಂದ್ರೆ 4 ಸ್ಟ್ರೋಕ್ ಇದು ಆಕ್ಟಿವ್ ಗಾಡಿ ತರ. 2 ಸ್ಟ್ರೋಕ್ ಎಲ್ಲ RX, ಚೇತಕ್ ಈ ತರ ರಫ್ ಅಂಡ್ ಟಫ್. ಮ್ಯಾನ್ಯುಯಲ್ ಸ್ಟಾರ್ಟ್ ಇರುತ್ತೆ, ಫುಲ್ ಸ್ಟಾರ್ಟ್ ಇರುತ್ತೆ. ಸುಮ್ನೆ ನೋಡಿ, ಇಲ್ಲಿ ಹಗ್ಗ ಇರುತ್ತೆ. ಈ ತರ ಫುಲ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇದು ಸಹ ನಿಮ್ಗೆ ಲೀಟರ್ ಪೆಟ್ರೋಲ್ ಗೆ 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ. 4 ಸ್ಟ್ರೋಕ್ ಮಷೀನ್ ತಗೊಂಡ್ರೆ 1 ಇಯರ್ ವಾರಂಟಿ. ಸರ್, ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ? ಸರ್, ಇದಕ್ಕೆ ಪ್ರೈಸ್ 15,000 ರೂಪಾಯಿ ಆಗುತ್ತೆ ಸರ್. 15,000 ರೂಪಾಯಿ. 15,000 ರೂಪಾಯಿ GX35 ಗೆ. GX50 ಬೇಕು ಅಂತ ಹೇಳಿದ್ರೆ 17,000 ರೂಪಾಯಿ ಕೊಡ್ತೀನಿ. ಓಕೆ ಸರ್, 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಇಂಜಿನ್ ಗೆ ಏನ್ ಸರ್ ಡಿಫರೆನ್ಸ್ ಏನ್ ಸರ್? ಮೇನ್ ಥಿಂಗ್ ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ 2 ಸ್ಟ್ರೋಕ್ ಗೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು. 4 ಸ್ಟ್ರೋಕ್ ಗೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕೋದು ಬರಲ್ಲ. ಅಂದ್ರೆ ಇಂಜಿನ್ ಆಯಿಲ್ ಸಪರೇಟ್ ಆಗಿರುತ್ತೆ. 4 ಸ್ಟ್ರೋಕ್ ಅಲ್ಲಿ ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ, ಮೈಲೇಜ್ ಜಾಸ್ತಿ ಇರುತ್ತೆ, ಇಂಜಿನ್ ಸ್ಮೂತ್ ಆಗಿರುತ್ತೆ. 2 ಸ್ಟ್ರೋಕ್ ಅಲ್ಲಿ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗಿರುತ್ತೆ. ಅಂದ್ರೆ ಅದೇ ತರ ಸ್ಪೀಡು ಇರುತ್ತೆ. ರಫ್ ಅಂಡ್ ಟಫ್ ಆಗಿ ಕೆಲಸ ಮಾಡಬಹುದು. ವೀಲ್ ಬೇಸ್ ಮೇಲೆ ಮಷೀನ್ ಇದಾವೆ. ಇದು ಬಂದು ಕಂಪ್ನಿ ಫಿಟೆಡ್ ಎಲ್ಲ ಅಸೆಂಬಲ್ ಬರುತ್ತೆ. ಕಂಪ್ನಿಯಿಂದಾನೆ ವೀಲ್ ಎಲ್ಲ ಇದಕ್ಕೆ ಬರುತ್ತೆ ನೋಡಿ. ಇದು ತುಂಬಾ ಈಸಿ. ಇದು ತುಂಬಾ ಈಸಿ ಇದೆ ನೋಡಿ. ವೆಯ್ಟ್ ಇಲ್ಲ, ಏನು ಇಲ್ಲ ಸರ್. ಸುಮ್ಮನೆ ಹಿಂಗ್ ಕೆಲಸ ಮಾಡ್ಕೊಳ್ಬಹುದು. ಇದು ಕಂಪ್ನಿ ಫಿಟ್ಟಿಂಗ್ ಅಸೆಂಬಲ್ಡ್ ಮಷೀನ್. ಇದು ನಾವೇನು ಇದಕ್ಕೆ ಸೆಟ್ ಮಾಡಿಲ್ಲ. ಆಯ್ತಾ? ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಈ ಫ್ರೇಮ್ ಇಂದ ಹಿಡಿದು ಇಂಜಿನ್, ಶಾಫ್ಟ್ ಎಲ್ಲ ಕಂಪ್ನಿಯಿಂದಾನೇ ಬರುತ್ತೆ. ಇದಕ್ಕೆ 2 ಸ್ಟ್ರೋಕ್ ಇದು ಬೇಕಂತ ಹೇಳಿದ್ರೆ 12,000 ರೂಪಾಯಿಗೆ ಮಾತ್ರ ಸಿಗುತ್ತೆ. ಈ ಮಷೀನ್ 12,000 ರೂಪಾಯಿಗೆ ಮಾತ್ರ ಸಿಗುತ್ತೆ. ಮಷೀನ್ ಜೊತೆಗೆ ಒಂದು ವೈರ್ ಕಟರ್ ಮತ್ತೆ ಒಂದು ಬ್ಲೇಡ್ ಕಟರ್ ಬರುತ್ತೆ. ಇದಕ್ಕೂ ಸಹ ನಿಮ್ಗೆ 6 ತಿಂಗಳು ವಾರಂಟಿ, 1 ವರ್ಷ ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ. ಇದ್ರಲ್ಲೂ 4 ಸ್ಟ್ರೋಕ್ ಬೇಕಂದ್ರೂ ಸಿಗುತ್ತೆ. ನಿಮ್ಗೆ 2 in 1 ಮಾಡ್ಕೊಳ್ಳೋ ತರ ಬೇಕು ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಈ ತರ ಒಂದ್ ಮಾಡೆಲ್ ಇದೆ. ಸರ್, 2 in 1 ಅಂದ್ರೆ ಯಾವ ತರ? ಸರ್, 2 in 1 ಅಂತ ಹೇಳಿದ್ರೆ ನೋಡಿ, ಎಲ್ಲಾ ಜಾಗ ಲೆವೆಲ್ ಸರ್ಫೇಸ್ ಇರಲ್ಲ. ಹೌದು. ಕೆಲ ಜಾಗದಲ್ಲಿ ಕಡ್ದು ಬಡ್ದು ಇರುತ್ತೆ, ಕೆಲ ಜಾಗದಲ್ಲಿ ಲೆವೆಲ್ ಇರುತ್ತೆ. ಲೆವೆಲ್ ಇರೋ ಜಾಗದಲ್ಲಿ ನೀವು ಈ ತರ ಮಷೀನ್ ದ್ರಲ್ಲಿ ಕೆಲಸ ಮಾಡ್ಕೊಳ್ತೀರಾ. ಕಡ್ದು ಬಡ್ದು ಇರೋ ಜಾಗದಲ್ಲಿ ಮಾಡಕ್ ಆಗಲ್ಲ. ಅವಾಗ ಏನಪ್ಪಾ ಮಾಡೋದು ಅಂತ ಹೇಳಿದ್ರೆ ಈ ಮಷೀನ್ ತಗೊಂಡ್ರೆ ನೀವು ಎಲ್ಲಿ ನಿಮ್ಗೆ ಲೆವೆಲ್ ಸರ್ಫೇಸ್ ಇದೆ, ಎಲ್ಲಿ ನಿಮ್ಗೆ ಲೆವೆಲ್ ಆಗಿ ಕೆಲಸ ಮಾಡ್ಕೊಳಕ್ ಅನುಕೂಲ ಆಗುತ್ತೆ, ಆ ಜಾಗದಲ್ಲಿ ಈ ಸೈಕಲ್ ಫ್ರೇಮ್ ಸೆಟ್ ಮಾಡಿದೀವಲ್ಲ, ಈ ಸೈಕಲ್ ಫ್ರೇಮ್ ನ ಬಳಸ್ಕೊಂಡು ನೀವು ವೀಲ್ ಬೇಸ್ ಮೇಲೆ ಕೆಲಸ ಮಾಡ್ಕೊಳ್ಬಹುದು. ನೋಡಿ ಸರ್, ಎಷ್ಟು ಫ್ರೀ ಇದೆ. ಎಷ್ಟು ಫ್ರೀ ಇದೆ ನೋಡಿ. ವೀಲ್ ಬೇಸ್ ಮೇಲೆ ಕೆಲಸ ಮಾಡ್ಕೊಳ್ಬಹುದು. ಇಲ್ಲ ಕಡ್ದು ಬಡ್ದು ಇದೆ, ಭೂಮಿ ಸರಿ ಇಲ್ಲ, ಮಟ್ಟ ಸರಿ ಇಲ್ಲ ಅಂತ ಹೇಳಿದ್ರೆ ಅಂತ ಜಾಗದಲ್ಲಿ ಈ ಮಷೀನ್ ನ ನೀವು ರಿಮೂವ್ ಮಾಡ್ಬಿಟ್ಟು ಈ ತರ ಮಷೀನ್ ಸೈಡ್ ಪ್ಯಾಕ್ ನೇತಾಕೊಳ್ತೀವಲ್ಲ ಆ ತರ ಸೆಟ್ ಮಾಡ್ಕೊಂಡು ಇದನ್ನ ಬಳಸ್ಕೊಳ್ಬಹುದು. ಇದು 2 in 1 ಆಗೋಯ್ತು. ಏನ್ ಆಪ್ಷನಲ್ ಅಂತ ಹೇಳಿದ್ರೆ ಸೈಕಲ್ ಫ್ರೇಮ್. ನಿಮ್ಮ ಹತ್ರ ಆಲ್ರೆಡಿ ಇಂತ ಮಷೀನ್ ಇದ್ರೆ
ಆ ಮಷೀನ್ ಗೆ ನೀವು ಬರೇ ಸೈಕಲ್ ಫ್ರೇಮ್ ಇದೆಲ್ಲ, ಈ ವೀಲ್ ಮೇಲೆ ಈ ಫ್ರೇಮ್ ನೋಡ್ತಾ ಇದೀರಲ್ಲ, ಈ ಫ್ರೇಮ್ ಮಾತ್ರ ನೀವು ಬೇಕಂದ್ರೆ ತಗೊಳ್ಬಹುದು. 3,500 ರೂಪಾಯಿ ಈ ಫ್ರೇಮ್ ಗೆ ಬೀಳುತ್ತೆ ದುಡ್ಡು. 3,500 ರೂಪಾಯಿ ಮಾತ್ರ ಕೊಟ್ರೆ ಬರೇ ಫ್ರೇಮ್ ನಾವು ಕಳ್ಸಿಕೊಡ್ತೀವಿ. ನಿಮ್ ಹತ್ರ ಈ ಮಷೀನ್ ಆಲ್ರೆಡಿ ಇದ್ರೆ, ಈ ಮಷೀನ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದು ಬೇಕಾದ್ರೂ ಈ ಮಷೀನ್ ಗೆ ಸೆಟ್ ಮಾಡ್ಕೊಳ್ಬಹುದು. ಅಂದ್ರೆ 9,000 ರೂಪಾಯಿ ಸ್ಟಾರ್ಟಿಂಗ್ ಇಂದ ಹಿಡಿದು 20,000 ರೂಪಾಯಿ ಟಾಪ್ ಎಂಡ್ ಮಾಡಲ್ ಹೇಳ್ದಲ್ಲ, ಆ ಮಷೀನ್ ವರ್ಗು ಈ ಮಷೀನ್ ಗೆ ಸೆಟ್ ಮಾಡ್ಕೊಳ್ಬಹುದು. ಸರ್ ಈ ಮಷೀನ್ ಬಂದು ಗುಂಡಿ ಹೊಡೆಯೋ ಮಷೀನ್ ಅಂತ ಹೇಳ್ತೀವಿ, ಆಗರ್. ಈ ಮಷೀನ್ ನಾನು ತೋರ್ಸಕ್ ಏನಕ್ಕೆ ಇಷ್ಟ ಪಡ್ತಾ ಇದೀನಿ ಅಂದ್ರೆ, ಫೆನ್ಸಿಂಗ್ ಗೆ, ಅಡಿಕೆ, ಬಾಳೆ, ತೆಂಗು ಇವೆಲ್ಲದಕ್ಕೂ ಗುಂಡಿ ಹೊಡಿಬೇಕು ಅಂತ ಹೇಳಿದ್ರೆ ಹೆವಿ ಕಾಸ್ಟ್ ಇದೆ ಸರ್. ಲೇಬರ್ಸ್ ನ JCB ಅಥವಾ ಲೇಬರ್ಸ್ ಹೆವಿ ಕಾಸ್ಟ್ ಇದೆ. ಈ ಒಂದು ಮಷೀನ್ ಇದು ಹೆವಿ ಮಷೀನ್ 72cc 15,000 ರೂಪಾಯಿ ಬೆಲೆ. ಬಿಟ್ಟುಗಳು ಸರ್ 2, 4, 6, 8, 10, 12 ಇಂಚಲ್ಲಿ ಅವೈಲಬಲ್ ಇದಾವೆ. ಎಲ್ಲಾ ಬಿಟ್ಟು ಡಬಲ್ ಲೇಯರ್ ಎಲ್ಲ ನೋಡಿ, ಇದೆಲ್ಲ ಡಬಲ್ ಲೇಯರ್ ಬಿಟ್ಟಲ್ಲಿ ಕೊಡ್ತಾ ಇದೀನಿ ಆಯ್ತಾ. 72cc 3 HP 2 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್, ಒಂದು 2 ಹಿಡಿದು 12 ಇಂಚು ಬಿಟ್ಟುವರೆಗೂ ನೀವು ಆಪ್ಷನಲ್ ಆಗಿ ಹಾಕೊಳ್ಬಹುದು. ಮಷೀನ್ ಜೊತೆಗೆ ಒಂದೇ ಬಿಟ್ ಮಾತ್ರ ಕೊಡ್ತೀವಿ. ಇನ್ನೊಂದು ಬಿಟ್ಟು ಬೇಕು ಅಂತ ಹೇಳಿದ್ರೆ ಅಡಿಷನಲ್ ಆಗಿ ತಗೊಳ್ಬೇಕಾಗುತ್ತೆ. ಎಷ್ಟು ಇಂಚಸ್ ಬೇಕು ಅಷ್ಟು ಇಂಚಸ್ ಚಾರ್ಜಸ್ ಸಪರೇಟ್ ಆಗಿ ಆಗುತ್ತೆ. ಅದ್ ನಾನು ನಿಮ್ಗೆ ಫೋನ್ ಮುಖಾಂತರ ತಿಳಿಸ್ಕೊಡ್ತೀನಿ. ಬಿಟ್ಟು ನೋಡಿ ಸರ್, ಹೆವಿ ಬಿಟ್ಟೆ ಕೊಡ್ತಾ ಇದೀನಿ. ಬಿಟ್ಟಲ್ಲಿ ನೋಡಿ 2 ಸೈಡ್ ಬ್ಲೇಡ್ ಬರ್ತದೆ. ಇದೊಂದು ಭೂಮಿ ಕೀಳಕ್ಕೆ ಯೂಸ್ ಆಗುತ್ತೆ. ಈ ಬ್ಲೇಡ್ ಭೂಮಿ ಕೀಳಕ್ಕೆ ಯೂಸ್ ಆಗುತ್ತೆ. ಈ ಬ್ಲೇಡ್ ಮಣ್ಣನ್ನ ಕೆರ್ಕೊಂಡು ಮೇಲಕ್ಕೆ ಎತ್ತಕ್ಕೆ ಕೊಡುತ್ತೆ. ಈ ಕೋನ್ ಡಿಸೈನ್ ನೋಡಿ ಸರ್, ಭೂಮಿನ ಒಂದ್ ಜಾಗದಲ್ಲಿ ಫಿಕ್ಸ್ ಮಾಡಿದ್ರೆ ಅಲ್ಲಾಡ್ಬಾರ್ದು, ಆ ಟೈಪ್ ಅಲ್ಲಿ ಕೋನ್ ಕೊಟ್ಟಿದೀವಿ. ಇದು ಡಬಲ್ ಲೇಯರ್ ಬಿಟ್ಟು ಅಂತ ಹೇಳ್ತೀವಿ. 2 ಸ್ಟ್ರೋಕ್ 72cc ಪೆಟ್ರೋಲ್ ಇಂಜಿನ್ 15,000 ರೂಪಾಯಿ ಮಾತ್ರ ಆಗುತ್ತೆ ಸರ್. ಇದೇ ಮಷಿನ್ ಬೇಕು ಅಂತ ಹೇಳಿದ್ರೆ ಫೋನ್ ಮಾಡಿ ತಿಳಿಸ್ಕೊಡಿ, ಬೇಕಂದ್ರೆ ಕಳ್ಸಿಕೊಡ್ತೀನಿ. ಒಂದು ಪ್ರಾಕ್ಟಿಕಲ್ ಆಗು ಒಂದು ವಿಡಿಯೋನು ಮಾಡಿ ನಿಮ್ಗೆ ಇದೇ ವಿಡಿಯೋದ್ರಲ್ಲಿ ತೋರಿಸ್ಕೊಡ್ತೀನಿ ಸರ್. ಓಕೆ ಸರ್. 8 ಇಂಚು ಫೆನ್ಸಿಂಗ್ ಕಂಬಕ್ಕೆ ಎಲ್ಲ ನೋಡಿ ಎಷ್ಟು ಆಳ ಹೋಗಿದೆ, ಎಲ್ಲ ಮಣ್ಣು ಮೇಲಕ್ಕೆ ಬಂದ್ಬಿಡ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಸರ್ ಡೀಪ್ ಎಷ್ಟು ಇಳಿದಿದೆ ಅಂತ ಹೇಳ್ಬಿಟ್ಟು ಹಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಮಣ್ಣು ಸಹ ಎಲ್ಲ ಮೇಲಕ್ಕೆ ಎತ್ಕೊಟ್ಟಿದೆ. ಏನ್ ಕ್ಲೀನ್ ಆಗಿ, ಎಷ್ಟು ಕ್ಲೀನ್ ಆಗಿ ನೋಡಿ ಸರ್ ಗುಂಡಿ ಆಗಿದೆ ನೋಡಿ. ಆರಾಮಾಗಿ 1.5-2 ಅಡಿ ಅಷ್ಟು ಹೆಚ್ಚಾಗಿ ಹೋಗಿದೆ. 2 ಅಡಿ ಎಷ್ಟು ಹೆಚ್ಚಾಗಿ ಹೋಗಿದೆ ಸರ್. ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದ್ರೆ